ಲಕ್ಷಾಂತರ ರೂಪಾಯಿ ಹಣ ತೆಗೆದುಕೊಂಡು ಬೀದರ್ ತಹಶೀಲ್ದಾರ್ ಡಿಜಿಟಲ್ ಸಹಿಯನ್ನೇ ಫೋರ್ಜರಿ ಮಾಡಿರುವಂತಹ ಘಟನೆ ನಡೆದಿದೆ. 60 ವರ್ಷಗಳಿಂದ ಉಳಿಮೆ ಮಾಡುತ್ತಿದ್ದ 8 ಎಕರೆ ಭೂಮಿಯನ್ನ ಬೇರೆಯವರ ಹೆಸರಿಗೆ ಮಾಡಿಕೊಡಲಾಗಿದ್ದು, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಅಮಾನತು ಕೂಡ ಮಾಡಲಾಗಿದೆ. ಆದರೆ ಮುಂದೇನಾಯಿತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತಹಶೀಲ್ದಾರ್ ಡಿಜಿಟಲ್ ಸಹಿಯನ್ನೇ ನಕಲಿ ಮಾಡಿದ ಸಿಬ್ಬಂದಿ. 60 ವರ್ಷದಿಂದ ಉಳುಮೆ ಮಾಡುತ್ತಿದ್ದ ರೈತನಿಗೆ ಬಿಗ್ ಶಾಕ್. ರೈತನ ಭೂಮಿ ಏಕಾಏಕಿ ಮತ್ತೊಬ್ಬರ ಹೆಸರಿಗೆ ವರ್ಗ. ಗಡಿ ಜಿಲ್ಲೆ ಬೀದರ್ನಲ್ಲಿ ದಂಡಾಧಿಕಾರಿಗಳ ಡಿಜಿಟಲ್ ಸಹಿಯನ್ನೇ ನಕಲಿ ಮಾಡಿ ಲಕ್ಷಾಂತರ ಮೌಲ್ಯದ 8 ಎಕರೆ ಜಮೀನನ್ನ ಬೇರೆಯವರ ಹೆಸರಿಗೆ ಮಾಡಿದ ತಹಶೀಲ್ದಾರ್ ಕಚೇರಿಯ ಕರ್ಮಕಾಂಡ ಬಯಲಾಗಿದೆ. ಬೀದರ್ ತಹಶೀಲ್ದಾರ್ ಡಿಜಿ ಮಹತ್ರವರ ಡಿಜಿಟಲ್ ಸಹಿಯನ್ನು ನಕಲಿ ಮಾಡಿ ಬರೋಬ್ಬರಿ 8.13 ಎಕರೆ ಜಮೀನನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಬೀದರ್ ತಾಲೂಕಿನ ನಂದಗಾಂವ್ ಗ್ರಾಮದ ಜಗನ್ನಾಥ್ ತಂದೆಯ ಹನುಮಂತರಾವ್ ಎಂಬುವರ 24/16 ಸರ್ವೆ ನಂಬರ್ನ ಜಮೀನಿನ ಪಹಣಿಯನ್ನು ಏಕಾಏಕಿ ಬದಲಾವಣೆ ಮಾಡಲಾಗಿದೆ. 60 ವರ್ಷಗಳಿಂದ ಜಗನ್ನಾಥ್ ಹೆಸರಿನಲ್ಲಿ 8 ಎಕರೆಯ ಪಹಣಿ ಇದೆ. ಇದೇ ತಿಂಗಳ 12ರಂದು ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನು ನಕಲು ಮಾಡಿ ಮಹಮ್ಮದ್ ಇಸ್ಮಾಯಿಲ್ ಎಂಬುವರಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ. ಭೂ ದಾಖಲೆಗಳ ವಿಭಾಗದಲ್ಲಿ ಕೆಲಸ ಮಾಡುವ ಅಂಬರೀಶ್ ಮತ್ತು ಸೃಜನ್ ಎಂಬ ಸರ್ಕಾರಿ ನೌಕರರು ಫೇಕ್ ಸಹಿಯನ್ನು ಮಾಡಿ ಪಹಣಿಯನ್ನು ಬದಲಾವಣೆ ಮಾಡಿದ್ದಾರೆ. ಮಹಮ್ಮದ್ ಇಸ್ಮಾಯಿಲ್ ಎಂಬ ವ್ಯಕ್ತಿ ಈ ಇಬ್ಬರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದಾರೆ. ಹಣ ತೆಗೆದುಕೊಂಡು 8 ಎಕರೆ 13 ಗುಂಟೆ ಜಮೀನಿನ ಪಹಣಿಯನ್ನು ವರ್ಗಾವಣೆ ಮಾಡಿದ್ದಾರೆ. ವಿಷಯ ತಿಳಿದ ರೈತ ಶಾಕಿಗೊಳಗಾಗಿದ್ದಾರೆ. 60 ವರ್ಷಗಳಿಂದ ಜಮೀನಿನಲ್ಲಿ ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ. ತಹಶೀಲ್ದಾರ್ ಸಹಿ ನಕಲು ಮಾಡಿ ವಂಚನೆ ಮಾಡಿದ್ದಾರೆ. ಮೊದಲಿನಂತೆ ನಮ್ಮ ಹೆಸರಿಗೆ ಪಹಣಿ ಮಾಡಿಸ್ಕೊಡ್ಬೇಕು ಅಂತ ಆಗ್ರಹಿಸಿದ್ದಾರೆ. ನಂದಗಾಂವ್ ಗ್ರಾಮದ ಸರ್ವೆ ನಂಬರ್ 24 ಹಿಸ್ಸಾ ನಂಬರ್ 6ರಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ 8 ಎಕರೆ 13 ಗುಂಟೆ ಜಮೀನು ಮೊದಲಿನಿಂದ ಅದ ಸರ್. ಇದು ಇವಾಗಿನಿಂದಿಲ್ಲ, ನಮ್ಮ ಪಟ್ಟೆ ಲ್ಯಾಂಡ್ ಅದ. 1955ರಿಂದ ಕೂಡ ನಮ್ಮ ಮುತ್ಯನವರಲ್ಲಿಂದ ನಮ್ಮ ತಂದೆಯವರ ಹೆಸರ ಮೇಲೆ ಬಂದಿನ ಜಮೀನು ಅದ ಸರ್. ಅದು ಏಕಾಏಕಿ 12ನೇ ತಾರೀಕು 6ನೇ ತಿಂಗಳು 2025ರಂದು ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ತಂದೆ ಅಬ್ದುಲ್ ರಜಾಕ್ ಮಳೆಗಾಂವ್ ಇವರ ಹೆಸರ ಮೇಲೆ ಏಕೈಕಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಅದಕ್ಕೆ ಅದ್ರ ಬಗ್ಗೆ ನಮಗೆ ಯಾವುದೇ ಇಂಟಿಮೇಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹೇಳ್ತಾರೆ ಸರ್, ತಹಶೀಲ್ದಾರ್ ಸಿಗ್ನೇಚರು ಫೇಕ್ ಆಗಿದೆ, ಫೋರ್ಜರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂದಗಾಂವ್ ಗ್ರಾಮದಲ್ಲಿ ಜಗನ್ನಾಥ್ಗೆ 8 ಎಕರೆಯ ಜಮೀನಿದ್ದು ಮಹಮ್ಮದ್ ಇಸ್ಮಾಯಿಲ್ಗೆ 4 ಎಕರೆ ಜಮೀನಿದೆ. ಆದರೆ ಒಳಗೊಳಗೆ ಇಸ್ಮಾಯಿಲ್ ಈ ಇಬ್ಬರು ಸರ್ಕಾರಿ ನೌಕರರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು 12 ಎಕರೆಯನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದಾನೆ. ಈಗಾಗಲೇ ನಕಲಿ ಡಿಜಿಟಲ್ ಸಹಿ ಮಾಡಿದ ಇಬ್ಬರು ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಈ ಇಬ್ಬರು ಸೇರಿದಂತೆ ಇಸ್ಮಾಯಿಲ್ ಮೇಲೆ FIR ಕೂಡ ದಾಖಲಾಗಿದೆ. ಆದರೆ ಇನ್ನು ಮಹಮ್ಮದ್ ಇಸ್ಮಾಯಿಲ್ ಹೆಸರಿಗೆ ಬದಲಾಗಿರುವಂತಹ ಪಹಣಿ ಮಾತ್ರ ಹಾಗೇ ಇದೆ. ಇನ್ನು ಪಹಣಿಯನ್ನು ಜಗನ್ನಾಥ್ ಹೆಸರಿಗೆ ಬದಲಾವಣೆ ಮಾಡದೆ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಮೇಲಾಧಿಕಾರಿಗಳನ್ನು ಕೇಳಿ ಮಾತನಾಡ್ತೇವೆ ಅಂತ ಜಾರ್ಕೊಳ್ತಾ ಇದ್ದಾರೆ. ಜಗನ್ನಾಥ್ ಹೆಸರಿಗೆ ಏನು 8 ಎಕರೆ 13 ಗುಂಟೆ ಅಂಥೇಳಿ ಅವ್ರ ಹೆಸರಿನ ಮುಂದೆ ಏನು ವಿಸ್ತೀರ್ಣ ಇತ್ತು, ಅದನ್ನು ಕಡಿಮೆ ಮಾಡಿ ಒಟ್ಟಾಗಿ ಪೂರ್ತಿಯಾಗಿ 12 ಎಕರೆ 21 ಗುಂಟೆಯನ್ನು ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಇವರ ಹೆಸರಿಗೇ ಮಾಡಿ, ಅಂದರೆ ತಹಸೀಲ್ದಾರ್ ಬೀದರ್ ಅವರ ಡಿಜಿಟಲ್ ನಕಲಿ ಸಹಿಯನ್ನು ಉಪಯೋಗ ಮಾಡಿಕೊಂಡು ಪೂರ್ತಿ 12 ಎಕರೆ 21 ಗುಂಟೆಯನ್ನು ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಇವರ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ. ಆ ಥರನಾಗಿ ನನ್ನ ಸಹಿ ಅಲ್ಲದು, ಫೇಕ್, ಅದು ನನ್ನ ಥರನೇ ಮಾಡ್ತಾರೆ. ತಹಶೀಲ್ದಾರ್ ಕಚೇರಿಯ ಮುಖ್ಯ ದಂಡಾಧಿಕಾರಿಯ ಡಿಜಿಟಲ್ ಸಹಿಯನ್ನೇ ಇಲ್ಲಿನ ಸಿಬ್ಬಂದಿಗಳು ನಕಲಿ ಮಾಡಿ ಅಮಾಯಕ ರೈತನ ಜಮೀನನ್ನು ಬೇರೆಯವರ ಹೆಸರಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದು ದುರಂತವೇ ಸರಿ. ಇನ್ನಾದರೂ ನಕಲಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ರೈತರ ಪಹಣಿಯನ್ನು ಎಂದಿನಂತೆ ಬದಲಾಯಿಸ್ತಾರಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.